ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತೆಲ್ಲ ಲೇಟ್ ಆಯ್ತು, ಎಲ್ಲ ಹೊರಗಡೆ ಹೋಗಿದ್ದು ಬೆಳಗ್ಗೆಯಿಂದ ತುಂಬಾ ಕೆಲಸ. ಬ್ಯಾಂಕ್ ಎಲ್ಲ ಸುತ್ತಿಲ್ವಾ, ಹೊರಗೆ ಹೋಗಿ ಬಂದೆ. ಹೌದು, ನಾವು ನಿಂತ್ಕೊಂಡಿಲ್ವಾ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ. ಕೆಲಸ ಆಗೋ ತನಕ ಕ್ಯೂ ಅಲ್ಲಿ ನಿಂತ್ಕೋಬೇಕು ತಾನೆ. ಸೊ ಇವಾಗ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ತಿನ್ಬೇಕಲ್ಲ ಹೊಟ್ಟೆಗೆ. ಇವ್ರು ಮಾತ್ರ ಮದ್ವೆಗೆ ಹೋಗಿ ಚೆನ್ನಾಗಿ ಬಾರಿಸ್ಕೊ ಬಂದವ್ರೆ. ಯಾರು ಬಾರಿಸಿಲ್ಲ ಅಲ್ಲಿ, ನಾನು ಊಟನ ಬಾರಿಸಿದಿರಲ್ಲ. ಸೊ ಹಂಗಾಗಿ ಇವತ್ತು ಟುಗೆದರ್ ವ್ಲಾಗ್ ಮಾಡೋಣ ಅಂತ. ನೀವೆಲ್ಲ ಇಷ್ಟಪಡ್ತೀರಲ್ಲ ಟುಗೆದರ್. ಹ್ಯಾಪಿ ಟುಗೆದರ್ ಡೇ. ಏನ್ ಮಾಡುದು, ಏನು ಮಾಡಿರ್ಲಿಲ್ಲಮ್ಮ ಮದುವೆ ಅಡುಗೆ. ಬರೀ ಏನ್ ಗೊತ್ತಾ ಇದ್ದಿದ್ದು, ಒಂದು ಬಿಸಿಬೇಳೆ ಬಾತ್, ಮಸಾಲೆ ದೋಸೆ, ಪಲಾವ್, ಮೈಸೂರು ಪಾಕ್, ಮದ್ದೂರ್ ವಡೆ, ಪಾಯಸ, ಚಂಪಾಕಲಿ, ಅನ್ನ ರಸಂ, ಸೂಪ್, ಹಪ್ಪಳ, ಇಷ್ಟೇ ಕೊಟ್ಟಿದ್ದು. ಲಾಸ್ಟ್ ಒಂದು ತೆಂಗಿನಕಾಯಿ ಕೊಟ್ಟು, ಐಸ್ ಕ್ರೀಮ್ ಕೊಟ್ಟು, ವಿಡಿಯೋದಲ್ಲೇ ಕೊಟ್ಟು ಕಳಿಸಿದ್ರು. ಸಾಲ್ದ ಇಷ್ಟು ಬಾಕಾಸುರನ್ ತರ ತಿಂದು ಬಂದು ಇಷ್ಟೇ ಕೊಟ್ಟಿದ್ದು ಅಂತ ಹೇಳೋದು. ಅನ್ನದಾತು ಸುಖಿನೋ ಭವತ್ತು, ಮದುವೆ ಊಟ ಸುಖಿನೋ ಭವತ್ತು. ಬರ್ಬೇಕಾಗಿತ್ತು, ನಾನ್ ಬಂದಿದೆ ಇವಾಗ. ನಿನಗೆ ಚೆನ್ನಾಗಿ ಸುತ್ತಲೂ ಬೇಕು, ಇದು ಆಗ್ಬೇಕಂದ್ರೆ ಹೆಂಗಾಗತ್ತೆ. ಸುತ್ತಕ್ ಹೋಗಿದ್ ನಾನು ಹೊರಗಡೆ ಹೋದ್ರೆ ಸುತ್ತಕ್ ಹೋದಾಗಿನೇ ನೀನು ನಿನ್ ಮಗ ಚೆನ್ನಾಗಿ ಸುತ್ಕೊಂಡ್ ಬಂದ್ರಿ ತಾನೆ. ಸ್ವಲ್ಪ ನೋಡು, ಜೀವನ ಅನ್ನೋದು ಸುಮ್ಮನೆ ಮೊದಲೇ ಟೈಮ್ ಆಗಿದೆ. ಜೀವನ ಅನ್ನೋದು ಜೀವನ ಅನ್ನೋದು ಕೈ ಆಗಿಟ್ಕೋತೀರಿ, ಕೆಲಸ ಮಾಡಕ್ ಬಿಡಿ. ಹೌದು, ಏನ್ ವಿಷಯ ಅಮ್ಮ ಸುಮ್ಮನೆ ಇರು, ನೀನ್ ತಿನ್ಕೋಬ, ನಂಗೆ ಹೊಟ್ಟೆ ಬೇರೆ ಹಸು. ಹಂಗಂದೆ ತಾನೆ, ನನಗೆ ಬೇಜಾರಾಯ್ತು. ಹೋಗ್ತೀರ ಬೇಜಾರಾದ್ರೆ? ಅದಕ್ಕೆ ಹೋಗ್ಲಿ. ಈಗ ಆಲೂ ರೈಸ್ ಮಾಡೋದಕ್ಕೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಬಿರಿಯಾನಿ ಮಸಾಲೆ ಅಥವಾ ಪಲಾವ್ ಮಸಾಲೆ ಏನಂತೀವಿ, ಜೀರಿಗೆ, ಸೋಂಪು, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಬಿರಿಯಾನಿ ಎಲೆ ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲ್ಲುವ ಕೂಡ ಹಾಕ್ತಾಯಿದ್ದೀನಿ. ಸೊ ಯೂಶ್ವಲಾಗಿ ಹಾಕೋ ಮಸಾಲೆಯನ್ನೇ ಸೊ ಪ್ರತಿ ವಿಡಿಯೋಲ್ಲೂ ನಾನು ಹೇಳ್ತಾ ಇರ್ತೀನಿ. ಸೊ ರೆಗ್ಯುಲರಾಗಿ ನೋಡೋರಾದರೆ ನಿಮಗೆ ಗೊತ್ತಿರುತ್ತೆ, ಹೊಸದಾಗಿ ನೋಡೋರಾದರೆ ನಿಮಗೆ ಗೊತ್ತಿರಲ್ಲ. ಸೊ ಇವಾಗ ಪಲಾವ್ ಎಲೆನ ಕೂಡ ಹಾಕಿದ್ದೀನಿ. ಎಷ್ಟು ಆಲೂ ರೈಸ್ ಮಾಡು ಅಂತ ಅಂದ, ಹಂಗಾಗಿ ಮಾಡ್ತಾ ಇರೋದು. ಇನ್ನೊಂದೇನೆಂದರೆ ಮತ್ತೆ ಅನ್ನ ಮಾಡಿ ಸಾರೆಲ್ಲ ಮಾಡಬೇಕು ಅಂತಂದರೆ ತುಂಬ ಲೇಟ್ ಆಗುತ್ತೆ. ಹಂಗಾಗಿ ಒಂದು ರೈಸ್ ಬಾತ್ ಅಂದರೆ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೊ ಇವಾಗ ಈರುಳ್ಳಿನೆಲ್ಲ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸುಮಾರು ಒಂದು 3 ಈರುಳ್ಳಿ ತೊಗೊಂಡಿದ್ದೆ, ಒಂದು ಮೀಡಿಯಮ್ ಸೈಜ್ದು. ಸೊ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ತೀನಿ. ಸೊ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದರೆ ಚೆನ್ನಾಗಿರುತ್ತೆ. ಸೊ ಇವತ್ತು ಅರ್ಜೆಂಟಾಗಿ ಈ ರೆಸಿಪಿ ಮಾಡ್ತಾ ಇರೋದು. ಸೊ ಆದರೂ ಎಷ್ಟಾಗುತ್ತೋ ಶೂಟ್ ಮಾಡಿದ್ದೀನಿ. ಮದುವೆ ಊಟ ತಿನ್ಬೇಕಂತ ತುಂಬ ಆಸೆ ಆಗಿತ್ತು. ಸಪೋಸ್ ಏನಾದ್ರು ಇವತ್ತು ಮದುವೆಗೆ ಕರೆದೇ ಇದ್ದಿಲ್ಲ ಅಂತಂದ್ರೆ ನಿನ್ನ ಮಗನ ಮದುವೆ ಮಾಡ್ಬಿಟ್ಟು ಮದುವೆ ಊಟ ತಿನ್ಬೇಕಾಗ. ಮದುವೆ ಊಟಕ್ಕೋಸ್ಕರ ನಿನ್ನ ಮಗನ ಮದುವೆ ಮಾಡ್ಬಿಟ್ಟು ಏನು ಬೇಕು, ಬಾದಿಕ್ಕ, ಚಂಪಾಕಲಿ, ನಾನೇ ಒಂದು ಮಾಡ್ಕೋತೀನಿ. ಲಾಸ್ಟ್ ಬಿಟ್ಟರೆ ಮಾಡ್ಕೋಬೋದು, ಬಿಡ್ತಾನೆ ಇಲ್ಲ, ಅವಕಾಶನೇ ಕೊಡ್ತಾರಲ್ಲ. ನಿನಗೆ ವರದಕ್ಷಿಣೆ ಕೊಡ್ತೀನಿ, ಮಾಡಕ್ಕೆ ರೆಡಿ ಆಗಿದೆ ನೀನು. ಸಾಕು ಸಾಕು ಮದುವೆ ಎಷ್ಟು ನಾನು ಕೇಳಿದಷ್ಟು ವರದಕ್ಷಿಣೆ ತಗೋ. ಹಾಂ, ನನಗೆ 21 ವರ್ಷದ ಹುಡುಗ, ನಾನು ಸೆಕೆಂಡ್ ಹ್ಯಾಂಡ್ ಬೇರೆ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಎಷ್ಟು ವರದಕ್ಷಿಣೆ ತಗೋತೀವಿ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಬಾಗಿತ್ತು. ನಾಚಿಕೆ ಆಗೋದೇ ಇಲ್ಲ. 5 ಕೋಟಿ
ಅದು ನಿನ್ನ ಮಗನ ಮದುವೆ ಮಾಡ್ತಿಲ್ಲ ನಾನೇನಕ್ಕೆ ಅವನದು ವರದಕ್ಷಿಣೆ ನಾನೇ ಹೇಳ್ತೀನಿ. ಈ ತರ ಆಸೆ ಪಡ್ತಾರೆ. ಹಲೋ 100 ವರದಕ್ಷಿಣೆ ತಗೋತದೆ ಬರ್ರಿ ಸರ ಅಂತ ಕರಿತೀನಿ. ಅಲ್ಲ ಈ ತರ ಆಸೆ ಪಡ್ತಾರೆ. ಆಸೆ ಪಡ್ತೀನಿ ಏನಂತ ವರದಕ್ಷಿಣೆ ತಗೋದ್ರಿಂದ ಆಸೆ ಪಟ್ಟಿದ್ದ ಹೆಂಗೋ ಮಾಡ್ಕೊತಿ ಎಲ್ಲ ನನಗೂ ಇಲ್ಲ ಚೆನ್ನಾಗಿ ಅಲ್ಲಾಡ್ಸ್ಬೇಕು. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿರಿದು ನೋಡು ಅಂತ ಒಳ್ಳೆ ಹಾಟ ಒಂದು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾರುತ್ತಿವೆ ಬಾನಾಡಿಗಳು ಎದೆಯಲ್ಲಿ ಕಂಠಸಹಾಡಲು ಇದು ವನ್ಯ ಮೃಗಗಳ ಲೋಕವು ಈ ಭೂಮಿಗೆ ಇದು ವನ್ಯ ಮೃಗಗಳ ಲೋಕವು. ವನ್ಯ ಮೃಗವೇ ನಾನು ಪಂಚಿ ನದಿಯ ಪವಂಚಿ ಜೋಕೆ ನಾನು ಗಿಡಗ ಗಿಡಗ ಏ ಹುಡುಗ ಇಲ್ಲಿ ಬಾರೋ ಗಿಡಗ सर हर इंसानों के लिए सोचो तुमने और मैंने क्या पाया इंसानों की पंछी ಒಳ್ಳೆ ಹಾಡಾಡ್ತಾರೆ. ಅಯ್ಯೋ ಕಸ ಎಲ್ಲ ಬಿತ್ತಲ್ಲ ನನ್ನ ಚಿಂತೆ ನನಗೆ ಚಿಂತೆ ಯಾಕೆ ಮಾಡುತ್ತೀಯೋ ಗೆಳತಿ ಗೆಳತಿ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತಿ. ಪ್ರೀತಿಗೆ ನಾನುಂಟು ಕಸ ಗುಡ್ಸೋಕೆ ಅವನುಂಟು. ನಿನ್ ಮಗ ಕಸ ಗುಡ್ಸೋಕೆ ನಿನ್ ಮಗ ಉಂಟು. ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಟೊಮೆಟೊ ಮತ್ತು ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಟೊಮೆಟೊ ಹಾಕಿದ ತಕ್ಷಣ ನಾನು ಏನು ಹಾಕ್ತೀನಿ ಅಂತ ನಿಮಗೆ ಗೊತ್ತಿದೆ, ಉಪ್ಪನ್ನ ಹಾಕ್ತೀನಿ. ಸೊ ಉಪ್ಪನ್ನ ಹಾಕಿಬಿಟ್ಟು ಉಪ್ಪು ಹಾಕಿದ ತಕ್ಷಣ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಉಪ್ಪು ಏನಕ್ಕೆ ಹಾಕೋದು ಅಂತಂದರೆ ನೀರು ಬಿಟ್ಕೊಳ್ಳುತ್ತಲ್ಲ ಟೊಮೆಟೊ, ಸೊ ಅದರಲ್ಲೇ ಇದೇನು ಆಲೂಗಡ್ಡೆ ಇದೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಬೇಯುತ್ತೆ ಅಂದ್ಬಿಟ್ಟು ಇವಾಗ ಇದನ್ನು ಬೇಯೋಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ತುಂಬ ಜನ ಯಾಕೆ ಲೈವ್ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ಯಾಕೆ ಮಾಡ್ತಾರೆ? ನನ್ನ ಇಷ್ಟ, ನನ್ನ ಇಷ್ಟ. ಅದು ಅಹಂಕಾರ ಮಟ್ಟ ಕೊಡಿ. ನಂಗೆ ಎಲ್ಲಿ ಟೈಮ್ ಸಹ ಆಗ್ತಾ ಇಲ್ಲ. ಲೈವ್ ಮಾಡಿದ್ರೆ 11 ಗಂಟೆ ತನಕ ಅದೇ ಆಗ್ಬಿಡುತ್ತಾ. ನಾನು ಯಾವಾಗ ಮಲ್ಗೋದು 4 ಗಂಟೆ ಆಗ್ಬಿಡುತ್ತೆ ಮಲ್ಗೋಕ್ಕೆ. ನಾನು ಲೈವ್ ಎಲ್ಲ ಮಾಡಿದ್ರೆ ಬೆಳಗ್ಗೆ 11 ಗಂಟೆವರೆಗೂ ಲೈವ್ ಮಾಡ್ಬಿಟ್ಟು ಸಾಯಂಕಾಲ 4 ಗಂಟೆವರೆಗೂ ಮಾಡ್ತಿರ್ತೀವಿ. ಮತ್ತೆ ನಾರ್ಮಲ್ ಫ್ಲೋ ಅಲ್ವಾ? ಬೆಳಗ್ಗೆ 11 ಗಂಟೆವರೆಗೂ ಲೈವ್ ಮಾಡ್ಬಿಟ್ಟು ಸಾಯಂಕಾಲ 4 ಗಂಟೆಗೆಲ್ಲ ಮುಗಿದೋಗಿ ಗೊತ್ತು ಮಾಡಕ್ಕಾಗಲ್ಲ. ರಾತ್ರಿ 11 ಗಂಟೆ ತನಕ ಲೈವ್ ಮಾಡಬೇಕು. ನೀವು ನಿಶಾಚರ ಪ್ರಾಣಿ. ನಾನು ಮಲ್ಗೋದು ಬೆಳಗಿನ ಜಾವ 4 ಗಂಟೆಗೆ. ಆಮೇಲೆ ಎದ್ದು ಹೊಗೆ ಹಾಕ್ಸ್ಕೊಂಡ್ಬಿಡ್ತಂದ್ರೆ ಏನು ಮಾಡೋದು? ನಿಮಗೆಲ್ಲ ಇನ್ನು ಎಷ್ಟು ವರ್ಷ ನಾನು ಸೇವೆ ಮಾಡಬೇಕಲ್ಲ, ಅದೆಲ್ಲ ತಪ್ಪೋಗ್ಬಿಟ್ಟು ಅಲ್ವಾ? ಮತ್ತೆ ಮಲಗಿದ್ರೆ ಹೆಂಗೆ ಹೆಂಗೆ? ನಿನಗೆ ಇನ್ನೂ ಮರ್ತೋಗಿದ್ಯಾ? ಪಂಚ್ ಕೊಟ್ಟಿರೋದು ಸತ್ಯ ಧರ್ಮ ನ್ಯಾಯ ನೀತಿ ಅದು ಇದು ಸೇರ್ಕೊಂಡು ಪಂಚ ಯಾವುದಕ್ಕೆ? ನನ್ನ ಬೇಡು ಟೊಮೆಟೊ ಬಾತ್ ತಿನ್ನಬೇಡು ತಿನ್ನದೇ ಬಿಡುತ್ತಾನೆ.
ಥರ ಕಚ್ಚಾಡ್ತಾ ಇದ್ದಾವೆ ಹೊರಗಡೆ ಎರಡು ಅಲ್ಲ. ಅಯ್ಯೋ ಅವ್ನು ಎಲ್ಲರಿಗೂ ಹಿಂಸೆ ಕೊಡ್ತಾನಪ್ಪ ಎಷ್ಟು. ನಾಯಿಗಿಂತ ಕಡೆ ಅಲ್ಲಿ ಹೋಗಿ ನಮ್ಮ ಮಕ್ಕಳನ್ನ ಟಾರ್ಚರ್ ಮಾಡ್ತಾನೆ. ಒಂದು ಮಿನಿ ಹೆಸರು ಟಾರ್ಚರ್. ಬೆವರು ನೋಡಿ, ಬೆವರು ಕಷ್ಟಪಟ್ಟರೆ ಬೆವರು ಸುರಿಸಿ ಅಡುಗೆ ಮಾಡಬೇಕು. ಬೆವರು ಸುರಿಸ್ಲ ಅದ್ರೊಳಗೆ ನೀನೇ ತಾನೆ ನಾನು ಊಟ ಮಾಡಿದ್ದೀನಿ ನೀನು ತಿನ್ನು. ಅದಕ್ಕೆ ನಾನು ಕ್ಲೀನ್ ಉಪ್ಪು ಕಮ್ಮಿ ಆಗಿದೆ ಯಾಕೆ ಅಲ್ಲ, ಅದಕ್ಕೆ ನಾನು ಕ್ಲೀನಾಗಿ ಮಾಡೋದು. ಎಷ್ಟು ಡಿಸ್ಕಸ್ಟಿಂಗ್. ನೀವು ತಿನ್ನೋದಾದ್ರೆ ಬೆವರು ಸುರಿಸ್ತಾ ಇದ್ರೆ ಸೊ ಡಿಸ್ಕಸ್ಟಿಂಗ್. ಅದಕ್ಕೆ ನಾನು ಬೇಡ ಸವಾಸ ಅಂತ ಹೋಗಿ ತಿನ್ಕೊಂಡಿದ್ದೀನಿ. ಓ ಅಲ್ಲಿ ಅವ್ರು ಅಡುಗೆ ಮಾಡಿ ಅವ್ರು ಬೆವರು ಸುರಿಸಿದ್ರೆ ವೆರೈಟಿ ಬೆವರು. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಹೋಟೆಲ್ ಹೊರಗಡೆ ತಿಂದರೆ ಅದೆಲ್ಲ ಜಸ್ಟ್ ಇಗ್ನೋರ್ ಕರ್ನ ಹೇ. ಅದು ಯಾವುದೋ ಒಂದು ರೀಲಲ್ಲಿ ನೂಡಲ್ಸ್ ತಿಂತಾ ಇರ್ತಾಳೆ. ಆ ನೂಡಲ್ಸ್ ಹೆಂಗ್ ಮಾಡ್ತಾ ಇರ್ತಾರೆ ಅಂತ ವಿಡಿಯೋ ನೋಡ್ಕೊಂಡು ನೂಡಲ್ಸ್ ಅದು ನೋಡ್ಬಿಟ್ಟು ವಾಂತಿ ಬರೋಂಗಾಗುತ್ತೆ, ತಿರ್ಗಾ ಮಾಡ್ಕೊಂಡು ತಿಂತಾರಲ್ಲ ಅಂತ ಅಷ್ಟೇ. ಅದೇ ತಾನೇ ಜಗದ ನೀವು. ಆಯ್ತಾ ಅಡುಗೆ? ಸರಿ ಅಡುಗೆ ಮಾಡ್ಕೊಂಡು ಮಿಕ್ಸ್ ಮಾಡಿ ನಾನು ಅಕ್ಕಿ ತೊಳ್ಕೊಬರ್ತೀನಿ. ಘಮ ಘಮ ಅಂತ ಇದೆ. ಮಸಾಲ ವಾಸನೆ, ಮಸಾಲ 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 ವಾಸನೆ. ಅಡುಗೆ ಮಾತ್ರ ಸೂಪರಾಗಿ ಮಾಡ್ತಾವೆ. ಹೋಗಲಿ ಪಾಪ ಅಂತ ಹೊಗಳ್ತಾ ಇದ್ದೀನಿ ಇವತ್ತು. ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂತ. ಸಿಂಪಲಾಗಿ ಏನು ಮಾಡೋಂಗಿಲ್ಲ, ಮಾಡಿದ್ರೆ ಫುಲ್ ಹೆಜ್ಜೆನೆ. ಇದರಲ್ಲೇ ಟೊಮೆಟೊ ಆಲೂಗಡ್ಡೆ ಏನೇನೋ ಹಾಕಿ ಕಲಿಸಿದ್ದೆ. ಸೊ ಇವಾಗ ಇದು ನೋಡಿ ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೊತೀನಿ. ಮೊಸರು ಬಂದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ನಾನು ಇವಾಗ ಸಮ್ಮರ್ ಥರ ಇದೆಲ್ಲ, ಹಂಗಾಗಿ ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ತೀನಿ ಎಲ್ಲ ಡಿಶ್ಗೂ. ಆ್ಯಕ್ಚುಲಿ ಮೊಸರು ಹೀಟು, ಮಜ್ಜಿಗೆ ಕೋಲ್ಡು ಅಂತ ಹೇಳ್ತಾರೆ. ಸೊ ನಾನು ಆಮೇಲೆ ನೀರು ಹಾಕ್ತೀನಲ್ಲ, ಹಾಗಾಗಿ ಮೊಸರನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಮೊಸರು ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ತೆ, ಹಾಗೆ ಸಾಂಬಾರು ಪೌಡ್ರ್ ಮತ್ತು ಹಚ್ಚ ಖಾರದ ಪುಡಿ, ಸೊ ಧನಿಯಾ ಪುಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಗರಂ ಮಸಾಲ ಹಾಕ್ಕೊಳ್ಳಿ ಅಥವಾ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೋಬೋದು. ಸ್ವಲ್ಪ ಹಚ್ಚ ಖಾರದ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿ ನಾನು ತುಂಬ ಡಿಶಸ್ ಮಾಡ್ತೀನಿ. ಸೊ ಕೆಲವರೆಲ್ಲ ಸಾಂಬಾರು ಪೌಡ್ರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ಟ್ರಸ್ಟ್ ಮೀ, ಸಾಂಬಾರು ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂಥರ ಬೇರೆಯೇ ಫ್ಲೇವರ್ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಆಯ್ತು, ಇನ್ನೇನು ಆಯ್ತು. ಇವಾಗ ಅಕ್ಕಿ ಹಾಕ್ಬಿಟ್ರೆ ಇದೊಂಚೂರು ಸ್ವಲ್ಪ ಎಣ್ಣೆ ಬಿಡಬೇಕಷ್ಟೆ. ಅಕ್ಕಿ ಹಾಕ್ಬಿಟ್ರೆ ಅಯ್ಯ ಸಂತೋಷ ಆದರೆ ಹಂಗೆ ನಗೋದು. ನಮ್ಮೂರು ನಾಟಕ ಮಾಡ್ತಾರಲ್ಲ, ಎಲ್ಲವೂ ಎಲ್ಲವೂ ದುರ್ಯೋಧನ ನಾಟಕ ನೋಡಿದ್ದೀನಿ ನೀವು? ನಮ್ಮೂರು ನಾಟಕ ಪೂರ್ತಿ ನೈಟ್ ಪೂರ್ತಿ ನಾಟಕ. 9 ಗಂಟೆಗೆ ಸ್ಟಾರ್ಟ್ ಮಾಡೋದ್ರೆ ಬೆಳಗಿನ ಜಾವ 5 ಗಂಟೆವರೆಗೂ. ಸೊ ನೈಸ್ ಕಳೆ. ಓಹೋ, ಇವಾಗ ಈ ಥರ ಸ್ಟಾರ್ಟ್ ಮಾಡಿದ್ಯಾ? ಮೆಣಸಿನ್ಕಾಯಿ ಆಗುತ್ತೆ ನಮಗೆ. ಸೊ ಫೈನಲಿ ಎಲ್ಲ ಬೆಂದಿದೆ. ಈಗ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಬಂದಿದೆ. ಈ ಟೈಮಲ್ಲಿ ಅಕ್ಕಿನ ಹಾಕಬೇಕು. ಸೊ ಹಾಗೆ ಇದಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನಾನು ಯೂಶ್ವಲಿ ತುಂಬ ಬಿಡಿಯಾಗಿರಬೇಕು ಅಂತ ಬಯಸಲ್ಲ. ಸೊ ನಮ್ಮ ಯಜಮಾನ್ರಿಗೆ ಇಷ್ಟ ತುಂಬ ಬಿಡಿಯಾಗಿರಬೇಕು ಅಂತ. ಸೊ ನಮಗೆಲ್ಲ ಒಂದು ಸ್ವಲ್ಪ ಮೆತ್ತಗಿದ್ರೇ ನಮಗೆ ತಿನ್ನೋಕ್ಕೆ ಟೇಸ್ಟಿ ಅಂತ ಅನಿಸೋದು. ಸೊ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ, ಒಂಚೂರು ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ಟೇಸ್ಟ್ ನೋಡಿದ ಮೇಲೆ, ಹಂಗಾಗಿ ಮತ್ತೊಂದು ಚೂರು ಉಪ್ಪನ್ನ ಹಾಕ್ತೀನಿ.
ಸೊ ಯಾವಾಗಲೂ ಉಪ್ಪು ಒಂಚೂರು ಕಮ್ಮಿನೇ ಹಾಕಬೇಕು. ಮೊದಲೇ ಜಾಸ್ತಿ ಹಾಕಿದರೆ ಆಮೇಲೆ ತೆಗಿಯೋಕ್ಕಾಗಲ್ಲ. ಹಾಗಾಗಿ ನಾನು ಯಾವಾಗ ಒಂಚೂರು ಉಪ್ಪು ಕಮ್ಮಿನೇ ಹಾಕಿ ಲಾಸ್ಟಿಗೆ ಟೇಸ್ಟ್ ನೋಡಿಬಿಟ್ಟು ಅದಕ್ಕೆ ತಕ್ಕಂಗೆ ಹಾಕ್ತೀನಿ. ಸೊ ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹೇಗೂ ನಮ್ಮ ಯಜಮಾನ್ರು ಇವತ್ತು ತಿನ್ನಲ್ಲ ಅಂತಂದರು. ಅವ್ರು ಹೇಗೂ ಮದುವೆಯಲ್ಲಿ ತಿನ್ಕೊಬಂದ್ರಲ್ಲ, ಹಂಗಾಗಿ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸೊ ತುಪ್ಪ ಹಾಕಿದರೆ ನನಗೆ ನಮ್ಮ ಯಶ್ಗಿಬ್ಬರಿಗೂ ಇಷ್ಟ. ಸೊ ತುಪ್ಪ ಬಂದು ಗುಡ್ ಫ್ಯಾಟ್ ಅಲ್ವಾ, ಹಂಗಾಗಿ ಸ್ವಲ್ಪ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ನಮ್ಮ ಯಜಮಾನ್ರಿಗೆ ಯಾಕೆ ಇಷ್ಟ ಆಗೋದಿಲ್ವೋ ಗೊತ್ತಿಲ್ಲ. ಸೊ ಇವಾಗ ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಆದಮೇಲೆ ಹೇಗಾಯಿತು ಅಂತ ಶೇರ್ ಮಾಡ್ತೀನಿ. ಆಲೂಗಡ್ಡೆ ಹಾಕಿ ಟೊಮೆಟೊ ಬಾತ್ ರೆಡಿ ಆಯಿತು. ಸೊ ಆದಮೇಲೆ ಮತ್ತೆ ಅದೇ ಮಾಡೋದು. ಅದಕ್ಕೆ ಅಷ್ಟು ಕಷ್ಟಪಟ್ಟು ಅಡುಗೆ ಮಾಡೋದಲ್ವಾ. ಸರಿ ಆಯ್ತು, ಮಾಡು. ಊಟ ಮಾಡಿ ಆಯ್ತು, ನಾವು ಮಲ್ಕೋತೀವಿ. ನಾಳೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ನಾನು. ಹಾಂ ಆಯ್ತಾ? See you, bye guys. See you. Thanks for watching my vlog. Thanks for watching my vlog. Please support me. Please support me. Please subscribe to my channel. Thanks for watching My channel. ಅಲ್ಲ watching. Thanks for watching my channel. ಅಲ್ಲ ಅದಕ್ಕೆ ಮುಂಚೆ ಮಾಡಿದ್ರಲ್ಲ. Huh? Please subscribe to my channel. ಅದಕ್ಕೆ ಮುಂಚೆ ಮಾಡಿದ್ರಿ. Huh? ಏನಂದೆ? Thanks for watching my Watching my vlog. vlog. Watching my vlog. Thanks for watching my vlog. Vlog alla. Please support me. Please subscribe to my channel. Vlog alla adu. ಇನ್ನೇನು? It's vlog we. ಬೆಂಗಳೂರು ಹುಟ್ಟಿ ಅಂತ ಏನು ಅಹಂಕಾರ ಇದೆ ನೋಡಿದ್ರೆ. Hello, even I speak English, I talk English. I can go beyond the limits what you thought about me. Okay. Welcome to my vlog. Watch my vlog. Don't underestimate the power of the Indian men. Uttar Karnataka. UK men. Not United Kingdom. Uttar Karnataka. ಜೋಳದ ರೊಟ್ಟಿಗೆ ಗಾಣದ ಎಣ್ಣೆ ಖಾರ ಹಾಕ್ಬಿಟ್ಟು ಹಿಂಗೆ ಸವರ್ಬಿಟ್ಟು ತಿಂದು ದಿನ ಕಳೆದಿರೋಂಥ ಗಂಡುಗಲ್ಲಿ ನಾಡು ನಮ್ಮದು. ನೋಡ್ದ, ಅದಕ್ಕೆ ಹಂಗಿದೆ ಸ್ಕಿನ್ ಟೋನು. ಏನ ಅಷ್ಟೊಂದು ಗೊಳ್ಳಂತ ನಗೋ ಅವಶ್ಯಕತೆ ಏನಿಲ್ಲ ಇಲ್ಲಿ. ಹೋಗ್ಲಿ ಪಾಪ ಅಂತ ಇವತ್ತು. ಅದು ಜೀವನದ ಸಾರವನ್ನು ಎಳ್ಕೊಂಡು ಒಂದು ನೋಡಿ ನೋಡಿ, ಅದು ನಮ್ಮ ಅಜ್ಜಿಗೆ ಅದೆಲ್ಲ ಆನುವಂಶಿಕವಾಗಿ ಬರೋದದು. ಇವಾಗ ನೀನು ಸ್ಕಿನ್ ಹಿಂಗೆ ಅಂಟ್ಕೊಂಡ್ಬಿಟ್ಟಿದೆ. ನನ್ಗೊಂದು ಸುಕ್ಕಿಲ್ಲ. ನಾವು ಸುಕ್ಕ ರೊಟ್ಟಿ ತಿಂತೀವಿ, ಅದಕ್ಕೆ ಬಂದಿರೋದು ಸುಕ್ಕು. ಸುಕ್ಕ ರೊಟ್ಟಿ ಖಾರ ರೊಟ್ಟಿ ತಿಂತೀವಿ, ಅದಕ್ಕೆ ಬಂದಿರೋದು. ಏನು ನಶ್ವರ ಜೀವನ. ನಮ್ಮಂತ ಒಳ್ಳೆ ಮನುಷ್ಯ ಉಳಿಯೋದು ಕೊನೆಗೆ. ಅನ್ನು ನೀನು ಒಳ್ಳೆ ಮನುಷ್ಯ. ಹೋಗ್ ಕೇಳ ಮೂರಲ್ಲಿ ನೀನೇನು ಗೊತ್ತು. ಹೋದ ತಕ್ಷಣ ನಮಸ್ಕಾರ ಬುದ್ಧಿ ಅಂತಾರೆ. ಬುದ್ಧಿ ಇಲ್ಲದೆ ಇರೋರ್ಗ ಬುದ್ಧಿ ಇರೋ ಒಬ್ಬರು ವ್ಯಕ್ತಿ ನೀನು, ಅದಕ್ಕೆ ಬುದ್ಧಿ ಅಂತ ಹೇಳ್ಕರಿಯೋದು. ಕೇಳ್ತೀನಿ ಆಯ್ತಾ, ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ. ಫಸ್ಟ್ ಹೇಳು, ನಮಸ್ಕಾರ ಅಂದಿಲ್ಲ ಅನ್ಬೇಕು. 2 ದಿವಸ ಮೊದಲೇ ಹೇಳಿರು ನನಗೆ, ಊರಿಗೆ ಬರೋ ಹತ್ರ ಇದ್ರೆ ಫೋನ್ ಮಾಡಿ ಹೇಳ್ತೀರಲ್ಲ. ಬರ್ತಿದ್ದೀನಿ ಕಣ, ಎಲ್ರಿಗೂ 10 ರೂಪಾಯಿ ಕೊಡ್ತೀನಿ, ಎಲ್ರಿಗೂ ಗೂಗಲ್ ಪೇ ಮಾಡ್ತೀನಿ 10 ರೂಪಾಯಿ. ಬಂದ ತಕ್ಷಣ ಡಬಕ್ಕತ್ತೆ ಕಾಲ್ ಬಿಡ್ಬೇಕು, ನೀವು ನಮಸ್ಕಾರ ಬುದ್ಧಿ ಅನ್ಬೇಕು ಅಂತ ಹೇಳ್ತೀನಿ. ಮ್ಯಾಚ್ ಫಿಕ್ಸಿಂಗ್ ಮಾಡೋದ್ರಲ್ಲಿ ನಂಬರ್ 1. ಓಕೆ, ಎಲ್ರಿಗೂ ನಮಸ್ಕಾರ. ಮತ್ತೆ ಸಿಗೋಣ. ಮತ್ತೆ ಈ ಅದ್ಭುತವಾದ ಈ ಶುಭ ಸಂಜೆಯಲ್ಲಿ ನಾವು ಟೊಮೆಟೊ ಮಾಡ್ಕೊಂಡು ತಿಂತಾರೆ. ನಾನು ಹೋಗಿ ನಿದ್ದೆ ಮಾಡೋಂಥ ಸಮಯ ಬಂತು. ಬಾಯ್ ಅವ್ರಿ ಬಾರಿ. ನಾನು ಇನ್ನೂ ಎಷ್ಟು ಕೆಲಸ ಏನು ಗಂಟು ಮುಜಿ ಗಂಗಾದ ಥರ ಐತೆ. ನಾಳೆ ಮಾಡ್ಕೊ ಹೋಗು, ನನಗೂ ಸುಸ್ತಾಗಿದೆ. ನಾನು ಬಾತ್ ಆದ್ಮೇಲೆ ಹೇಗಾಯ್ತು ಅಂತ ಶೇರ್ ಮಾಡ್ತೀನಿ. ಸೊ ಅಷ್ಟರೊಳಗೆ ಬೇರೆ ಕೆಲಸ ಇದೆ, ಅದು ಮಾಡ್ಕೊ. ಓಕೆ ಬಾಯ್.
ಸೊ ಫೈನಲಿ ನೋಡಿ ಈ ರೀತಿ ಆಗಿದೆ, ತುಂಬ ಚೆನ್ನಾಗಾಗಿದೆ. ಸೊ ಯಾವಾಗಾದರೂ ನಿಮಗೆ ಅರ್ಜೆಂಟ್ ಇದ್ದಾಗ ಈ ಥರ ಮಾಡ್ಕೊಂಡು ನೋಡಿ. ಸೇಮ್ ಟೊಮೆಟೊ ಬಾತ್ ಇದ್ದಂಗೆ ಅಂತ ಅನ್ನಿಸ್ಬೋದು, ಬಟ್ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡ್ರೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ನಾನು ಹಾಕಿಲ್ಲ ಅಷ್ಟೇ. ಇರೋ ಕಲರ್ಸ್ ಆದ ಅಂತ ಇದೆಲ್ಲ ಮಾಡ್ತಾನೆ ನೋಡಿ. ಬೇವ್ರಿಗೆ ಬೊಟ್ಟೆಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಟೊಮೆಟೊ ಬಾತ್ ಆಗಿದೆ, ಅವ್ನು ಬೇಡವಂತೆ. ಅವ್ನಿಗೆ ಹಾಕ್ಬೇಕಾದ್ರೆ ಹೇಗಾಯಿತು ಅಂತ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತು. ಅಲ್ಲ, ಆಲೂ ರೈಸ್ ಬಾತ್. ಯಪ್ಪ, ಟೊಮೆಟೊ ಬಾತಾ ಅಂತ ಬಡ್ಕೋತವನೆ. ಆಲೂ ರೈಸ್ ಬಾತ್. ಸೊ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿದ್ಮೇಲೆ ನಾನು ನಿನ್ನ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ಇವಾಗ ಊಟ ಹಾಕು ಅಂದ ಎಷ್ಟು, ಅದಕ್ಕೆ ಹಾಕ್ತಾ ಇದ್ದೀನಿ. ಸೊ ಆಲೂ ರೈಸ್ ಬಿಸಿ ಬಿಸಿ ನೋಡಿ ಈ ರೀತಿ ಇದೆ. ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ, ಸೊ ಇವತ್ತಿನ ವ್ಲಾಗು ಸಣ್ಣ ವ್ಲಾಗು, ಹೋಪ್ಫುಲಿ ಸಣ್ಣ ವ್ಲಾಗ್ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.